ಆಯ್ತಾ ನಾನು ತರಿಸ್ಕೊಂಡಿದ್ದು? ಏನು? ಥ್ಯಾಂಕ್ ಯು. ನನ್ನ ಮಗ ನೀನು ಅನ್ಬಿಡೋದು, ನಾನು ಬೈಸ್ಕೊಳ್ಳೋದಿಲ್ಲ. ನೀವೇ ಅಮೌಂಟ್ ಇಸ್ಕೊಂಡಿದ್ದು ಎಮರ್ಜೆನ್ಸಿಗೆ ಅಂತ. ಅದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿರೋದು. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾನಿವತ್ತು ಮಾರ್ನಿಂಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಕೇಳ್ತಾ ಇದ್ದರೆ, ಹೇಳೋದಾದರೆ ನಮ್ಮ ಮನೆ ದೇವರಾದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಹೌದಾ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರಕ್ಕೆ ಬರ್ತಿದ್ವಿ. ಹಾಗಾಗಿ ಹೋಗ್ತಾಯಿದ್ವಿ. ಮನೆ ದೇವ್ರಿಗೆ ಅವಾಗವಾಗ ಹೋಗಲಿಲ್ಲ ಅಂದರೆ ಗೊತ್ತಲ್ಲ, ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ ಮೊದಲೇ ಗಾದೆನೇ ಇದೆ. ಹಾಗಾಗಿ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೂ ಮನೆ ದೇವ್ರನ್ನ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಹಾಗಾಗಿ ವೀರಭದ್ರ ಗೊತ್ತಲ್ಲ ಹೆಂಗೆ ಅಂತ ಮುನಿಸ್ಕೊಂಡ್ರೆ, ಸೊ ಹಾಗಾಗಿ ನಾವು ವೀರಭದ್ರೇಶ್ವರಂಗೆ ಹೋಗಲೇಬೇಕು. ಹೋಗ್ತಾಯಿದ್ದೀವಿ. ನಮ್ಮದು ಆ್ಯಕ್ಚುಲಿ ತವನಂದಿ, ಒಳ ನರಸೀಪುರದ ಹತ್ರ ತವನಂದಿ ಅಂತಿರೋದು. ಸೊ ನಾವು ಅಲ್ಲಿವರೆಗೆ ಹೋಗೋಕ್ಕಾಗಲ್ವಾ ಅಲ್ಲ. ಹಾಗಾಗಿ ದೇವರು ಎಲ್ಲಿದ್ದರೂ ದೇವರೇ. ಹಾಗಾಗಿ ಇಲ್ಲೇ ವೀರಭದ್ರೇಶ್ವರ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ಗಲ್ಲಿ ಇದೆಯಲ್ಲ, ಅದ್ರ ಹಿಂಭಾಗ ಬರುತ್ತೆ, ಬ್ಯಾಕ್ ಸೈಡಲ್ಲಿ. ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹೌದಾ? ಹಾಂ, ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಅಲ್ಲಂತೂ. ಎಷ್ಟು ಆ ದೇವ್ರ ಮುಂದೆ ಹಂಗೆ ನಿಂತಿದ್ರೆ ನಿಂತೇ ಬಿಡೋಣ ಅನಿಸುತ್ತೆ, ಅಷ್ಟು ವೈಬ್ಸ್ ಕೊಡುತ್ತೆ ಅಲ್ಲಿ ನಿಂತಿದ್ರೆ. ಆಮೇಲೆ ನಿಂಗೇನು ಅನಿಸುತ್ತೆ? ಹಾಂ, ಆ ಹೂ ಅಲಂಕಾರ ಆಗಿರ್ಬೋದು, ಹಾಂ, ಹೂ ಅಲಂಕಾರ ಮಾಡಿರ್ತಾರಲ್ಲ, ಅದನ್ನ ನೋಡೋದಕ್ಕೆ ನಂಗೆ ಭಾಳ ಖುಷಿ. ಅಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮಗೆ ನಾನು ಇವತ್ತು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಆಮೇಲೆ ವೀಡಿಯೋ ಕ್ಲಿಪ್ಪನ್ನ ಕೊಡ್ತೀನಿ, ಆ್ಯಡ್ ಮಾಡಿ. ಅದು ದೇವಸ್ಥಾನದ್ದು ಇವತ್ತು ಬೆಣ್ಣೆ ಅಲಂಕಾರ ತೆಗೆದುಬಿಟ್ಟಿರ್ತಾರೆ ಅನಿಸುತ್ತೆ ಅಲ್ವಾ? ಬೆಣ್ಣೆ ಅಲಂಕಾರ ಹಾಂ ಇರುತ್ತೆ ಅಲ್ವಾ? ಅಲ್ಲ, ಮೋಸ್ಟ್ಲಿ ಬೆಳಿಗ್ಗೆ ಬೆಣ್ಣೆ ಇವತ್ತು ಪೂರ್ತಿ ಇರುತ್ತೆ ಅಲ್ವಾ? ಹಾಂ, ಬೆಣ್ಣೆ ಅಲಂಕಾರ ಪೂರ್ತಿ ಇರುತ್ತೆ ಅಂತೆ. ಅದನ್ನು ವಿಡಿಯೋ ಮಾಡ್ಕೊತೀವಿ. ಫ್ಯಾನ್ ಆಫ್ ಮಾಡು ಮಗನೆ. ನನಗಂತೂ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನಂಗೆ ಭಾಳ ಖುಷಿ ಆಗ್ತಾ ಇರ್ತದೆ. ಯಾಕೆಂದರೆ ನಾನು ಹೋಗಿ ದೇವ್ರ ಮುಂದೆ ನಿಂತಾಗೆಲ್ಲ ಎಷ್ಟೋ ಸಲ ನನಗೆ ಬರೋಕ್ಕೆ ಮನಸ್ಸಾಯ್ತಾ ಇರಲ್ಲ, ಸೀರಿಯಸ್ಲಿ. ಅಷ್ಟು ಖುಷಿ ಆಗ್ತಾ ಇರ್ತದೆ. ಟೈಮ್ ಎಷ್ಟಾಯಿತು? ಟೈಮ್ ಆಗೋಯ್ತು ಆಗಲೇ 8:40, 9 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಈಗ ನಾನು ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ನನ್ನ ಕೂದಲೆಲ್ಲ ಇನ್ನೂ ವೆಟ್ಟಿದೆ, ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಒಂದಿವೆ ಏನಾದ್ರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಫೀಸ್ಗೆ ಹಂಗೆ ಡ್ರಾಪ್ ಮಾಡ್ತಾರೆ ನವೀನ್. ಸೊ ಹೋಗ್ಬೇಕು. ಸೊ ಬನ್ನಿ ಹೋಗೋಣ, ಟೈಮ್ ಆಗಿಬಿಡುತ್ತೆ. ಇವತ್ತು ಆಮೇಲೆ ಬೇಗ ಇದ್ದಿದ್ದರಿಂದ ಎಷ್ಟು ಆಕ್ಟಿವ್ ಆಗಿದ್ದೀವಿ ಗೊತ್ತಾ? ಕೆಲಸಗಳೆಲ್ಲ ಆಯಿತು, ಎಲ್ಲ ಕೆಲಸ ಮುಗಿಸಿದ್ದೀವಿ. ಬಟ್ ತಿಂಡಿ ಏನು ಅಂತಂದ್ರೆ ನಮಗೆ ಹಿಂಗೆ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕಾದ್ರೆ ಎಸ್ಪೆಷಲಿ ಈ ಥರ ಏನಾದರೂ ಪೂಜೆ ವಿಶೇಷವಾಗಿ ಏನಾದ್ರು ನಾವು ದೇವಸ್ಥಾನದಲ್ಲಿ ಇಟ್ಕೊಂಡಾಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅಲ್ಲಿ ಹೋಗೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮನೆಯಲ್ಲಿ ಸ್ಕಿಪ್ ಮಾಡಿದ್ದೀವಿ. ಈಗ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ವಾಪಸ್ ಬರ್ಬೇಕಾದ್ರೆ ನಾವು ಹೋಟೆಲಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು. ಈಗ ಮಾಡಿದ್ರೆ ನಾವು ಪುನಃ ಮನೆಗೆ ಬಂದಿದ್ರೆ ದರ್ಶನ ಮುಗಿಸ್ಕೊಂಡು ಹೋಗ್ಬೋದಾಗಿದೆ. ನಾನೇನೋ ಬರ್ತೀನಿ, ಬಟ್ ರಮ್ಮಿಂಗ್ ಟೈಮ್ ಆಗಿಬಿಡುತ್ತೆ ಆಫೀಸ್ಗೆ ಹೋಗೋದಕ್ಕೆ. ಹಾಗಾಗಿ ಬೇಡ, ನಾನು ಒಬ್ಬಂಗೆ ಏನು ಮಾಡಿರ್ತೀಯ ಅಂತ ಹೇಳ್ಬಿಟ್ಟು ಹೋಗ್ತಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಗೆ ಆಫೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಸೊ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ಈಗ ಒಂದು 3-4 ಡೇಸಿಂದ. ಆ್ಯಂಡ್ ಬ್ಲಾಗ್ ಕೂಡ ರೆಗ್ಯುಲರ್ ಆಗಿ ಹಾಕಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕೆಲವು ಸಲ ನಮಗೆ ಬ್ರೇಕ್ ಬೇಕು ಅಂತ ಅನಿಸುತ್ತೆ, ಹಾಗಾಗಿ ಆಗಿರಲಿಲ್ಲ. ಸೊ ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡೋಣ. ನನ್ನ ಕೂದಲು ಉದ್ದನೇ ಇದೆ, ಒಂಥರ ಇರಿಟೇಷನ್. ಏನಾಗೋಯ್ತು ಅಂದರೆ ಇವರು ಬೇಗ ನನ್ನ ತಲೆ ಒಣಗಿಸ್ಕೋಬೇಕು, ನಾನು ಫಸ್ಟ್ ನಾನು ಹೋಗ್ತೀನಿ ಅಂದರು. ಬಟ್ ನಾನು ಆ ಥರ ನಾನೆಲ್ಲ ಬೇಗ ಮಾಡ್ಕೊಂಡ್ಬಂದ್ಬಿಡ್ತೀವಿ ಅಂದ್ಬಿಟ್ಟು ಮನೆಯೆಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದೆ. ಎಲ್ಲ ಹೇರ್ ಡ್ರೈಯರ್ ಇದೆ, ಬಟ್ ನಂಗೆ ಈಗ ಟೈಮ್ ಇಲ್ಲ. ಆಯಿತಾ, ಈಗ ಓಡೋಣ, ನಡೀರಿ. ಸರಿ ನೋಡ್ರಿ. ಓಕೆ ಫ್ರೆಂಡ್ಸ್, ಬನ್ನಿ ದೇವಸ್ಥಾನದಲ್ಲಿ ಮೀಟ್ ಆಗೋಣ. ಏನೋತಿದ್ಯಾ ರಮ್ಯ? ನಾನು ಇನ್ನೊಂದು ಹೇಳ, ಅವ್ನ ವಯಸ್ಸಲ್ಲಿ ನಮಗೆ ಕನ್ನಡನೇ ಓದಕ್ಕೆ ಬರ್ತಾ ಇರಲಿಲ್ಲ. ಜನರೇಷನ್ ಚೇಂಜ್ ಆಗಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ. ನಿಮ್ಗೆ ಸ್ಮಾರ್ಟ್ ಫೋನ್ಸ್ ಇತ್ತಾ? ಎಲ್ಲ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ. ಟಿವಿ ಇಷ್ಟೊಂದು ಅಪ್ಡೇಟ್ ಆಗಿತ್ತಾ? ಟಿವಿ ತಂದಿದ್ದೆ ಹೆಚ್ಚು ಕಡಿಮೆ ನಂದು ಒಂದು 6ನೇ ಕ್ಲಾಸ್ ಏನೋ ಇದ್ದಾಗ ಟಿವಿ ತಂದಿದ್ದು. ಎಷ್ಟು ನೋಡ್ತಾರೆ, ಎಷ್ಟು ಈಗ ಸ್ಕೂಲ್ಗಳಿರ್ಬೋದು ಎಲ್ಲ ಎಷ್ಟು ಇಂಪ್ರೂವ್ ಆಗಿದೆ ನೋಡಿ ಫ್ರೆಂಡ್ಸ್. ಒಂದು ಸ್ಟೋರಿ ಬುಕ್ ಇಟ್ಕೊಂಡು ಓದ್ತಾ. ನಮ್ಮ ಜನರೇಷನ್ ಅಲ್ಲಿ ಏನು ಗೊತ್ತಾ,
ಕೇಳಿದ್ರು ಬರ್ತಾ ಇರಲಿಲ್ಲ. ಈಗ ಮಕ್ಕಳು ಕೇಳೋದಕ್ಕಿಂತ ಮುಂಚೆನೇ ನಾವು ಕೊಡ್ತೀವಿ. ಅವಾಗ ನಾವು ಏನೋ ಚಿಕ್ಕವರಿದ್ದಾಗ ಏನಾದರೂ ಒಂದು ತಗೋಬೇಕು ಅಂದರೆ ದುಡ್ಡಿಗೆ ತುಂಬ ವ್ಯಾಲ್ಯೂ ಇತ್ತು. ಹೌದು, ಒಂದೊಂದು ಎಷ್ಟು ಅಳ್ಬೇಕಿತ್ತು ನಾವು, ಎಷ್ಟು ಈಸಿಯಾಗಿ ಕೊಡ್ತಾ ಇರಲಿಲ್ಲ. ಒಂದ್ ಜೊತೆ ಪರಡೆ ಬಟ್ಟೆ ತಗಸ್ಕೋಬೇಕು ಅಂದ್ರೂ ರಾತ್ರಿ ಎಲ್ಲ ಹತ್ಕೊಂಡು ಕೊಡ್ಬೇಕಿತ್ತು. ನಾಳೆ ಬರಡೆ ಅಂದ್ರೆ ಇವತ್ತು ರಾತ್ರಿ. ಕಷ್ಟ ಇತ್ತು ಜೀವನ. ಇವಾಗ ನಾವು ಕೇಳಕ್ಕಿಂತ ಮುಂಚೆ ನಾವೇನ್ ಮಾಡಿರ್ತೀವಿ ಗೊತ್ತಾ, ನನ್ನ ಮಗನ ಬರ್ಡೇ ಇನ್ನೂ 2 ತಿಂಗಳಲ್ಲಿ ನಾವ್ ಆಗ್ಲೇ ಯೋಚನೆ ಮಾಡಿರ್ತೀವಿ. ಹೌದು, ನನ್ನ ಮಗನ ಬರ್ಡೇ ಬರ್ತಾ ಇದೆ, ಈ ಸಲ ಬರ್ಡೇಗೆ ಯಾವ ತರ ಔಟ್ಫಿಟ್ ಹಾಕೋದು, ಯಾವ ತರ ಕೇಕ್ ಕಸ್ಟಮೈಸ್ ಮಾಡ್ಸೋದು, ಯಾವ ತರ ಇವೆಂಟ್ ಏನು ಚೂಸ್ ಮಾಡೋದು, ಹೆಂಗ್ ಮಾಡೋದು, ಯಾವ ಥೀಮ್ ಅಲ್ಲಿ ಮಾಡೋದು ಅಂತೆಲ್ಲ ಯೋಚನೆ ಮಾಡಿರ್ತೀವಿ. ಇನ್ನೊಂದು ಏನಪ್ಪ ಹೇಳ್ತೀವಿ ಅಂದ್ರೆ, ನಮ್ಗೆ ತಂದೆ ತಾಯಿಗೆ ನಮ್ಗಳ ಮೇಲೆ ಪ್ರೀತಿ ಇರಲಿಲ್ಲ ಅಂತಲ್ಲ, ಬಟ್ ಪರಿಸ್ಥಿತಿ, ಅವತ್ತಿನ ಪರಿಸ್ಥಿತಿಗಳು, ಅವತ್ತಿನ ಕಷ್ಟಗಳು ಬಹಳ ಇತ್ತು. ಇನ್ನು ನಮ್ಮ ಮನೇಲೂ ಅಷ್ಟೇ. ಏನಂತ ಅಂದ್ರೆ, ಒಂದ್ಸಲ ಈ ತರ ನಮ್ ಡ್ಯಾಡಿ ಔಟ್ ಡ್ಯೂಟಿ ಹೊಟ್ಟೋಗಿದ್ದಾರೆ. ನಂದು ಬರ್ಡೇ ಇತ್ತು, ನಂಗೆ ಚಾಕ್ಲೇಟ್ಸ್ ತಗೊಂಡೋಗ್ಬೇಕು. ಚಾಕ್ಲೇಟ್ಸ್ ತಗೊಡ್ತಿಲ್ಲ ಇಲ್ಲಿ ಮನೇಲಿ. ಅಪ್ಪ ಅದೆಲ್ಲ ಹತ್ಬಿಟ್ಟಿದೀನಿ ಬರ್ಡೇ ದಿನ. ಆಗಿದ್ರು ಕಷ್ಟ ಇರ್ತಿತ್ತು ನೋಡು. ಹೌದು, ಅವರು ಗೌರ್ನಮೆಂಟ್ ಜಾಬ್ ಅಲ್ಲಿ ಇದ್ರು ಕೂಡ ಅವತ್ತಿನ ಪರಿಸ್ಥಿತಿ, ಮಕ್ಳನ್ನ ಓದಿಸೋದು ಇದೆಲ್ಲ ಸ್ವಲ್ಪ ಕಷ್ಟನೇ ಇರ್ತಾ ಇತ್ತು. ಅಷ್ಟು ಈಸಿ ಆಗಿರ್ಲಿಲ್ಲ ಯಾವುದು ಕೂಡ. ಅವತ್ತಿನ ಸಂಬಳ ಆ ಥರ ಇತ್ತು. ಅವತ್ತಿನ ಮನೆ ಖರ್ಚುಗಳು, ಕಮಿಟ್ಮೆಂಟು, 3 ಜನ ಮಕ್ಕಳನ್ನ ಓದಿಸ್ಬೇಕು. ಫ್ರೆಂಡ್ಸ್, ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೊ ನಾನು ಲಾಸ್ಟ್ ಸುಮಾರು ವ್ಲಾಗಲ್ಲಿ ತೋರಿಸಿದ್ದೀನಿ ಮನೆದೇವ್ರ ವೀರಭದ್ರೇಶ್ವರ ಅಂತ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಇದೆ ಅಂತ. ನಾವು ಆ್ಯಕ್ಚುಲಿ ಹೊಳೆ ನರಸೀಪುರದ ಹತ್ರ ನಾವು ಮಳಲಿ ಲಕ್ಷ್ಮೀ ದೇವಿಗೆ ಹೋಗ್ತೀವಲ್ಲ, ಅಲ್ಲೇ ತವನಂದಿ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ದೇವಸ್ಥಾನ ಇದೆ. ಬಟ್ ತುಂಬ ದೂರ ಆಗುತ್ತೆ ನಮ್ಗೆ. ಯಾವಾಗ ಬೇಕು ಅವಾಗೆಲ್ಲ ಇಲ್ಲಿ ಹೋಗ್ತಾ ಇರ್ಬೋದಲ್ಲ. ಸೊ ನಾವು ಇಲ್ಲೇ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸೇವೆನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಣ್ಣೆ ಅಲಂಕಾರಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಸ್ಥಾನ. ಬೆಣ್ಣೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬ್ಲೆಸ್ಡ್ ಅಂತ ಅನ್ನಿಸ್ತು ನಮಗೆ. ಅದು ನಾನು ಸುಮಾರು ಸಲ ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಮಗೆ ಏನೇ ಒಂದು ಸಮಸ್ಯೆ ಬರಲಿ, ಅಥವಾ ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅಂದರೆ ಇರ್ಬೋದು, ಅಥವಾ ಅದು ಯಾವ ಥರ ಮನುಷ್ಯ ಅಂದಾದ್ಮೇಲೆ ಯಾವ ಥರನಾದರೂ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ. ನಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಅನ್ನೋದು ಮಾತ್ರ ಇರಲ್ಲ, ಸುಖ ದುಃಖ ಎರಡೂ ಬರ್ತಾ ಇರುತ್ತೆ. ಬಟ್ ಅದೇನೋ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಅದನ್ನು ಸಮನಾಗಿ ತೊಗೊಂಡು ಹೋಗಬೇಕು ಅಷ್ಟೇ ಲೈಫಲ್ಲಿ. ದೇವ್ರ ಮೇಲೆ ನಾವು ಎಷ್ಟು ನಂಬಿಕೆನ ಇಡ್ತೀವೋ, ಎಷ್ಟು ಭಕ್ತಿನ ಇಡ್ತೀವೋ ಅಷ್ಟು ಮನಸ್ಸು ಶಾಂತವಾಗಿರುತ್ತೆ. ಅವಾಗವಾಗ ಈ ಥರ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ, ಭೇಟಿ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಕೂಡ ಅನಿಸುತ್ತೆ. ಇಲ್ಲಿ ಹಿಂದೆ ಇದು ಇನ್ನೊಂದು ಶಿವನ ದೇವಸ್ಥಾನನೂ ಕೂಡ ಇದೆ. ಸೊ ಅಲ್ಲೂ ಕೂಡ ಎಲ್ಲ ಅಭಿಷೇಕ ಎಲ್ಲ ನಡೀತಾ ಇತ್ತು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಹೋಗಿದ ತಕ್ಷಣ ಪೂಜೆ ಆಗಲಿಲ್ಲ. ಒಂದು 15 ಮಿನಿಟ್ಸ್ ನಾವು ಕೂಡ ವೆಯ್ಟ್ ಮಾಡಿದ್ವಿ. ನಮಗೆ ದೇವಸ್ಥಾನದ ಬಗ್ಗೆ ಗೊತ್ತೇ ಇರಲಿಲ್ಲ. ಹೆಂಗೆ ನಮಗೆ ಗೊತ್ತಾಗಿದ್ದು ನಮಗೆ ದೇವಸ್ಥಾನದ ಬಗ್ಗೆ, ವೀರಭದ್ರೇಶ್ವರನ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು ಅಂತ ಅನಿಸುತ್ತೆ ನಮಗೆ. ಹಾಂ, ಅಲ್ಲಿ ಯಾರು ಹೇಳಿದ್ದು ನಮಗೆ ವಿಚಾರ? ಗೂಗಲ್ ಮಾಡಿದ್ವಾ? ಹಾಂ, ನಮಗೆ ಈ ಥರ ಏನೋ ನಾವು ಫಸ್ಟ್ ಟೈಮ್ ವೀರಭದ್ರೇಶ್ವರನಿಗೆ ಏನಾದರೂ ಅಭಿಷೇಕ ಮಾಡಿಸ್ಬೇಕು ಅಂದ್ಕೊಂಡಾಗ ನಮಗೆ ಈ ದೇವಸ್ಥಾನದ ಬಗ್ಗೆ ಇಲ್ಲಿದೆ ಅಂತ ಗೊತ್ತಿರಲಿಲ್ಲ. ಆವಾಗ ನಾವು ಇದೇ ಥರ ಎಲ್ಲಿದೆ ಇಲ್ಲಿ ದೇವಸ್ಥಾನ ಅಂತ ಹಿಂಗೆ ಸರ್ಚ್ ಮಾಡಿದಾಗ ಗೂಗಲಲ್ಲಿ ನಮಗಿದು ಒಂದು ಮಾಹಿತಿ ಸಿಕ್ತು. ಇವತ್ತು ಲಾಂಗ್ ಟ್ರಿಪ್, ಹೋಗ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ದೇವಸ್ಥಾನಕ್ಕೆ. ಸೊ ವೀರಭದ್ರೇಶ್ವರ ಪುನಃ ನಾಳೆ ಲಾಂಗ್ ಜರ್ನಿ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಅವಾಗ ಏನಾಗೋಯ್ತು, ಈಗ ನಾವು ಇವ್ರನ್ನ ಕೇಳಿದ್ವಿ, ಇಲ್ಲೇ ಮನೆ ದೇವ್ರಿಗೆ ಹೋಗ್ಬೇಕಾ ಅಥವಾ ವೀರಭದ್ರೇಶ್ವರನ ದೇವಸ್ಥಾನ ಎಲ್ಲಿ ಬೇಕಾದರೂ ಮಾಡಿಸ್ಬೋದು ಅಂತ. ಎಲ್ಲಿ ಬೇಕಾದರೂ ಮಾಡಿಸ್ಬೋದು ಅಂದಾಗ ಏನು ಮಾಡಿದ್ವಿ, ಗೂಗಲ್ ಮಾಡಿದ್ವಿ ನಮ್ಮ ಮೈಸೂರಲ್ಲಿ ಎಲ್ಲಿದೆ ದೇವಸ್ಥಾನ ಅಂತ. ಗೂಗಲ್ ಮಾಡಿದಾಗ ಸಿಕ್ತು. ಸೊ ಸಿಕ್ತಾಗ ಏನು ಮಾಡಿದ್ವಿ, ಇಷ್ಟು ಹತ್ರದಲ್ಲೇ ಇದೆಯಲ್ಲ ಅಂದ್ಬಿಟ್ಟು ಅವಾಗ ಇಲ್ಲೇ ಹೋದ್ವಿ. ಅವಾಗ್ಲಿಂದ ನಾವು ಕಂಟಿನ್ಯೂಸ್ ಆಗಿ ಅವಾಗವಾಗ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ. ಏನಂದ್ರೆ ಸ್ಥಳ ಬೇರೆ ಇರ್ಬೋದು, ಭಗವಂತ ಒಬ್ಬನೇ. ಸೊ ಹಾಗಾಗಿ ದೇವರು ಅಲ್ಲಿ ಮೂಲಸ್ಥಾನ, ಒಟ್ಟಲ್ಲಿ ಮೂಲಸ್ಥಾನಕ್ಕೂ ಹೋಗ್ಬೇಕು ನಮ್ಮ ಮನೆ ದೇವರು ಅಂದಾಗ. ಸೊ ಇಲ್ಲಿದ್ರೂ ವೀರಭದ್ರನೇ ಅಲ್ವಾ, ಹಾಗಾಗಿ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಹೋಗ್ತೀವಿ. ಇಲ್ಲಿ ಈಗ ಪೂಜೆ ಕೂಡ ಶುರು ಆಯಿತು. ನನಗೂ ಕೂಡ ಆಫೀಸಿಗೆ ಲೇಟ್ ಆಗಿಬಿಡುತ್ತೆ, ಇನ್ನು ಬೇಗ ಹೊರಡಬೇಕು ಅನ್ನೋ ಟೆನ್ಷನು ಇತ್ತು. ಬಟ್ ಪೂಜೆ ಕೂಡ ಬೇಗ ಸ್ಟಾರ್ಟ್ ಮಾಡಿದ್ರು. ಬೆಣ್ಣೆ ಅಲಂಕಾರದಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಬ್ಲೆಸ್ಡ್ ಅಂತ ಫೀಲ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಉಡುಪಿ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಊಟ ಎಲ್ಲ ಯೂಶಲಿ ಚೆನ್ನಾಗಿರುತ್ತೆ. ನಮ್ಮ ಅಥರ್ವ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾನೆ, ಅವನು ರಾಯಲ್ ಮಾರ್ಟ್ಗೂ ಕೂಡ ಹೋಗ್ಬೇಕಂತ. ಸೊ ನವೀನ್ ಅವ್ರು ಇಡ್ಲಿ ತೊಗೊಂಡ್ರು. ನಾನು ಇವತ್ತಿನ ಸ್ಪೆಷಲ್ ಮೈಸೂರು ಮಸಾಲೆ ದೋಸೆ
ಏನು ಇವತ್ತು ಸ್ಪೆಷಲ್ ಇತ್ತು. ನಾನು ಹಾಗಾಗಿ ಅದನ್ನು ಆರ್ಡರ್ ಮಾಡಿದೆ. ತುಂಬಾ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿಗೆ ಬರ್ಬೋದು. ನಾನು ಸುಮಾರು ಸಲ ಬ್ರೇಕ್ಫಾಸ್ಟು ಮತ್ತು ಲಂಚ್ ಡಿನ್ನರ್ಗೆ ಸುಮಾರು ಸಲ ಬಂದಿದ್ದೀನಿ. ಚೆನ್ನಾಗಿರುತ್ತೆ, ಊಟ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾ ಬಿಸಿ ಇದ್ದಿದ್ದರಿಂದ ನನಗೆ ತಿನ್ನೋದಕ್ಕೂ ಕಷ್ಟ ಆಗ್ತಾಯಿತ್ತು. ಅಷ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಅಥರ್ವನು ಇಷ್ಟಪಟ್ಟ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಸಪೋಟ ಮಿಲ್ಕ್ ಶೇಕ್ ಕೂಡ ಆರ್ಡರ್ ಮಾಡಿದ್ವಿ. ನಂಗೆ ಯೂಶ್ವಲಿ ಸಪೋಟ ಮಿಲ್ಕ್ ಶೇಕ್ ಇಷ್ಟ. ಸೊ ಅದನ್ನು ಕುಡಿದು ನಾನು ಆಫೀಸ್ ಕಡೆ ಹೊರಟೆ. ಫ್ರೆಂಡ್ಸ್, ಮತ್ತೆ ನಾವು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಂಟಿನ್ಯೂ ಮಾಡ್ತಾ ಇದ್ವಿ. ಇವತ್ತು ನಾವು ರಾಯರದ ಮಠಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಆಯಿತಾ. ನಮಗೆ ಆ ಸಮಯನೇ ಬಂದಿರಲಿಲ್ಲ. ನಮ್ಮ ಮನೆಗೆ ನಿಯರ್ ಇದೆ, ಬಟ್ ನಮಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸುಮಾರು ಸಲ ನಾನು ಮಿಸ್ ಆಗಿದ್ದೆ ಆಯಿತಾ. ಸೊ ಇವತ್ತು ನಾವು ಡಿಸೈಡ್ ಮಾಡಿ, ಇವತ್ತು ಗುರುವಾರ ಆಗಿದೆ, ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಒಂಥರ ಟೆಂಪಲ್ ರನ್ ಆಗ್ತಾ ಇದೆ. ಬೆಳಿಗ್ಗೆ ಎಲ್ಲ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಸಿದ್ದು, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಈಗ ಮತ್ತೆ ನಾವು ಎಲ್ಲಿಗೆ ರಾಯರ ಮಠಕ್ಕೆ ಹೋಗ್ತಾ ಇರೋದು. ಒಂಥರ ಖುಷಿ ಇದೆ. ಬಟ್ ನಮ್ಮ ಬಂಟುನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನೀವು ಅನ್ಬೋದು ಹೆಂಗಿದ್ದೀರಾ ಮಗುನ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು. ಬಟ್ ಅನಿವಾರ್ಯ. ಇಲ್ಲಿ ನಮ್ಮಮ್ಮ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿ ಹೋಗೋದ್ರಿಂದ. ಹಂಗಂತ ಅಂದ್ಬಿಟ್ಟು ಅಮ್ಮನ್ನ ಕಳಿಸ್ಬಿಟ್ಟು ನಾವು ಇಡ್ಸ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಆಫೀಸು ಅದು ಇದು ಅಂತ ನಾವು ಹೋಗಲೇಬೇಕು. ಹಾಗಾಗಿ ಅಮ್ಮ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೇನಂತ ಅಂದರೆ ಅಲ್ಲಿ ನನ್ನ ಕಸಿನ್ಸ್ ಮಕ್ಕಳು ಮತ್ತು ಆ ಮಗುಗೂ ಅಷ್ಟೇ ಆಟ ಆಡೋದಕ್ಕೆ ಅಲ್ಲಿ ಜನ ಬೇಕು. ಮಕ್ಕಳಿಗೆ ಸಮಾಜ ಜೊತೆ ಬೆರೀಬೇಕು. ಹತ್ರ ಈ ಕಡೆ ಬನ್ನಿ. ಮಕ್ಕಳು ಒಬ್ರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಾರೆ ಫಿಟ್ನೆಸ್ ಬಗ್ಗೆ. ಅವರು ಹೇಳ್ತಾ ಇರ್ತಾರೆ ಮಕ್ಕಳನ್ನ ಸಾಮಾಜಿಕವಾಗಿ ಅವ್ರನ್ನ ಬಿಡಬೇಕು. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ 4 ಗೋಡೆ ಮಧ್ಯ. ಇಲ್ಲಿ ಗೊತ್ತಲ್ಲ, ಇನ್ನು ಈ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳು ಹೆಂಗ್ ಬೆಳೆದ್ರು ಅಂತಾನೆ ಗೊತ್ತಾಗಲ್ಲ. ಎಲ್ಲ ಅಕ್ಕಪಕ್ಕ ನೆಂಟ್ರಿಷ್ಟ್ರು ಮನೆ ಇರುತ್ತೆ, ಸಂಬಂಧಿಕರು ಎಲ್ಲ ಅವ್ರು ಎತ್ಕೊಂಡು ಹೋಗ್ತಾರೆ, ಇವ್ರು ಎತ್ಕೊಂಡು ಹೋಗ್ತಾರೆ. ಅದು ಹಂಗೆ ಆಗೋಗುತ್ತೆ. ಬಟ್ ಇಲ್ಲ ಹಂಗಲ್ಲ, 4 ಗೋಡೆಗಳ ಮಧ್ಯೆನೇ ಮಕ್ಕಳು ಬೆಳೆಯೋದು. ಒಂಚೂರು ಈ ಕಡೆ ಬನ್ನಿ ಆಯ್ತಾ, ಹಂಗೆ ಬೆಳೆಯೋದು. ಸೊ ನಮ್ಮ ಅಥರ್ವನ್ಗೂ ಮೇ ಬಿ ನಮ್ಮ ಆರ್ಯ ಇಷ್ಟೊಂದು ಫಾಸ್ಟ್ ಆಗೋದಕ್ಕೆ ಮೇ ಬಿ ಅಥರ್ವ ಇರೋದಕ್ಕೆ ರೀಸನ್ ಅನ್ಸುತ್ತೆ. ಬಟ್ ನಮ್ಮ ಅಥರ್ವನ್ಗೆ ಅವನಿಗೆ ಸ್ಪೀಚ್ ಡಿಲೇ ಆಗೋದಕ್ಕೆ ಮತ್ತೆ ಅವ್ನು ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ಲೇಟೇನೆ ಅವನು ಆಯ್ತಾ. ಹಂಗಾಗೋದಕ್ಕೆ ಅದು ಒಂದು ರೀಸನ್ ಅಂತ ಅನ್ನಿಸ್ತು. ಸೊ ಹೀಗಾಗಿ ನಾವು ಮಕ್ಕಳನ್ನ ಯಾವಾಗಲೂ ನಮ್ಮ ಅಕ್ಕ ಹೇಳಿದ ಮಾತಿದ್ದು, ನಾನು ಮುಂಚೆ ಕೇಳಿರ್ಲಿಲ್ಲ. ಬೀದಿಲಿ ಬೆಳೆದ ಮಕ್ಕಳು ಬೆಳ್ಕೊಂಡು, ಕೋಣೆಲಿ ಬೆಳೆದ ಮಕ್ಕಳು ಕೊಳ್ತ್ಕೊಂಡು ಅಂತೆ. ಸೊ ಅದನ್ನ ನೋಡಿದಾಗ ನಾವು ಅಷ್ಟೇ ತುಂಬ ಪ್ಯಾಂಪರ್ ಮಾಡೋದು, ತುಂಬ ಅಯ್ಯೋ ಮಣ್ಣಲ್ಲಿ ಕಾಲು ಇಡಿಸ್ದಂಗೆ ಬೆಳೆಸೋದು, ಕಲ್ಲು ಚುಚ್ಬಿಡುತ್ತೆ ಅನ್ನೋದು, ಅಥವಾ ಬಿದ್ದುಬಿಡ್ತಾರೆ ಹೇಳ್ತಾರೆ. ಮಕ್ಳ ಜೊತೆ ಬೆರ್ತಿ ಆಟ ಆಡಿದಾಗ ಅವರು ಫಾಸ್ಟ್ ಆಗ್ತಾರೆ ಅಂತ ನಂಗೂ ಅನಿಸ್ತು. ಸೊ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನೆನಪಾಗುತ್ತೆ. ಬಟ್ ನಾವು ಈಗ ಸಂಡೇ ಹೋಗ್ಬಿಟ್ಟು ನೋಡ್ಕೊಂಡು ಅವ್ರೇನಾದ್ರು ಬರ್ತೀನಿ ಅಂದ್ರೆ ಕರ್ಕೊಂಡು ಬಂದ್ಬಿಡ್ತೀವಿ. ಇಲ್ಲಿ ವಿಡಿಯೋ ಕಾಲಲ್ಲಿ ನೋಡ್ತಾ ಇರ್ತೀವಿ, ಅದು ಡೈರೆಕ್ಟ್ ಆಗಿ ನೋಡ್ದಂಗೆ ಆಗಲ್ವಲ್ಲ, ಮುದ್ದಾಡ್ದಂಗೆ ಆಗಲ್ವಲ್ಲ. ಸೊ ಸಂಡೇ ಹೋಗಿ ಮಾಡ್ಕೊಂತಿದೀವಿ. ಈಗ ನಾವು ರಾಯರ ಮಠಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಓಕೆ. ಏನಪ್ಪ, ಯಾಕಪ್ಪ, ಏನ್ ನಿಂದು? ಏನು ಇಲ್ವಾ? ಒಂದು ಸ್ವಲ್ಪ ಬೇಡಿಕೆಗಳಿದೆ. ರಾಯಲ್ ಮಾರ್ಟ್ಗೆ ಹೋಗ್ಬೇಕಂತೆ, ಅಲ್ಲ ಅವ್ನು ಟಾಯ್ಸ್ ತಗೋಬೇಕಂತೆ. ಅವನಿಗೂ ಬೋರಿಂಗ್ ಆಯ್ತಾ. ಇಬ್ರು ಮಕ್ಳನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಲ್ಲಿ ಅಮ್ಮ ಅಂತ ನಾವು ಕಳ್ಸಿಲ್ಲ. ಆಮೇಲೆ ನಮಗೂ ಬೋರ್ ಆಗ್ಬಿಡುತ್ತೆ ಇಲ್ಲಿ ಇಬ್ರಲ್ಲಿ. ಹೊಟ್ಟೆ ಹೊರ್ಸಲ್ಲ ಅವನು, ಬಟ್ ಅವನಿಗೆ ಬೋರ್ ಆಗ್ತಾ ಇರುತ್ತೆ. ನಾನು ಇವತ್ತು ಈ ಸ್ಯಾರಿನ ತುಂಬಾ ಹಿಂದೆ ಆಯ್ತಾ ನಾನು ತರ್ಸ್ಕೊಂಡಿದ್ದು. ಏನು? ಥ್ಯಾಂಕ್ ಯು. ನಾನು ಹಾಕೊಂಡೇ ಇರಲಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಹಾಕೊಂಡೆ. ಫುಲ್ ತೋರಿಸಿ. ಓಕೆ, ನಡೀರಿ ಹೋಗೋಣ. ನನ್ನ ಮಗ ನೀನು ನಂಗೆ ಅನ್ಬಿಡೋದು, ನಾನು ಬೈಸ್ಕೊಳ್ಳೋದಿಲ್ಲ. ನೀವೇ ಹೇಳಿಲ್ಲ ನನ್ನ ಮಗ ಅಬ್ಸರ್ವ್ ಮಾಡಿಲ್ಲ ಅಂತ. ಹಾ ನೋಡಿ ಅಮ್ಮ, ನಿಂಗೆ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅವನು ಹೇಳ್ತಾನೆ. ಇವ್ರು ಹೇಳಲ್ಲ, ಅದಕ್ಕೆ ನಾನು ಕೇಳೋದು ಇಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಆಯ್ತಾ. ಜೀವನದಲ್ಲಿ ಅದು ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಸೊ ನಾವು ಎಕ್ಸ್ಪೆಕ್ಟೇ ಮಾಡಬಾರ್ದು, ಡಿಸೈಡ್ ಆಗ್ಬಿಟ್ಟಿದ್ವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ರಾಯರ್ ಹೇಳ್ತಾರೆ ಯಾವಾಗ ರಾಯರ ಅಪ್ಪಣೆ ಇರುತ್ತೋ ಅವಾಗಲೇ ಬರೋದಕ್ಕಾಗೋದು ಅಂತ. ಈ ಕ್ಷೇತ್ರಕ್ಕೆ ನಾವು ಇವತ್ತೇ ಬರಬೇಕು ಅಂತ ರಾಯರ್ದು ಅಪ್ಪಣೆ ಇತ್ತು ಅನ್ಸುತ್ತೆ. ಇವತ್ತೇ ನೋಡಿ ನಾವು ಬರೋದಕ್ಕಾಗಿದ್ದು. ಯಾವ್ದು? ನಂಜನಗೂಡು ಜಾತ್ರೆ ಎಲ್ಲ ಕಣೋ, ಇದು ರಾಘವೇಂದ್ರ ಸ್ವಾಮಿ ಮಠ. ಸುಮಾರು ಸಲ ಅನ್ಕೊಂಡಿದ್ವಿ. ನಂಗೆ ಸುಮಾರು ಸಲ ಕಮೆಂಟು ಹಾಕಿದ್ರು, ರಮ್ಯಾ ನೋಡಿ ರಾಯರ ಮಠ ಇದೆ ಇಲ್ಲಿ, ಬನ್ನಿ ಅಂತ ಅಂದ್ಬಿಟ್ಟು. ಇಲ್ಲಿ ಸುತ್ತಮುತ್ತ ಅಂದರೆ ಬಂದಿರೋರು. ಬಟ್ ನಮಗೆ ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಅವಕಾಶ ಸಿಕ್ತು. ಅದೇನೋ ರಾಯರಿಗೆ ನಮ್ಮ ಕೂಗು ಕೇಳಿಸ್ತು ಅನಿಸುತ್ತೆ. ಏನಕ್ಕೆ? ನಗಿಸಿದರಿನ ನಗುವೆ ಅಳಿಸಿದರಿನ ಅಳುವೆ ಕಾರಣವನ ಕೇಳಿನು, ಗುರುರಾಯ ಬಲ್ಲಿನಿ ಎಲ್ಲವನ್ನು
ಗುರುರಾಯ ಬಲ್ಲಿನಿ ಎಲ್ಲವನ್ನು. ಆ ಕಡೆ ಹಾಕಿ ಅಂತ ನಡೀರಿ, ಅಲ್ಲೇ ಹಾಕ್ಬಿಟ್ಟು ಹೋದ್ರಾಯ್ತು. ಕಾಪಾಡು ನೀ ನನ್ನನು ಗುರುರಾಯ. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅವ್ರನ್ನ ಬಿಡ್ತಾ ಇದಾರೆ ಅಂತ ಈಗ ಇವ್ರಿಗೆ ಸಿಟ್ಟು ಬರ್ತಾ ಇದೆ. ಬೆಳಿಗ್ಗೆಯಿಂದ ಈ ಹಾಡನ್ನು ನಾನು ಅದೆಷ್ಟು ಸಲ ಹಾಡಿದ್ದೀನೋ ನನಗೆ ಗೊತ್ತಿಲ್ಲ, ತುಂಬಾ ಇಷ್ಟ ಆಗಿಬಿಟ್ಟಿದೆ ನನಗೆ. ಯಾವಾಗಲೂ ಆ ಹಾಡನ್ನ ಕೇಳಬೇಕನ್ಸುತ್ತೆ ರಾಯರದ್ದು. ತುಂಬ ಸಲ ಕೇಳಿದ್ದೀನಿ ಮತ್ತು ಅವಾಗವಾಗ ನಾನು ಕೂಡ ಹಾಡ್ತಾನೂ ಇರ್ತೀನಿ. ಈಗ ನಾವು ಬಂದು ಕಾರ್ ಪಾರ್ಕ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದೀನಲ್ವ, ನಂಗೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿ ಅಕ್ಕಿ ಎಲ್ಲ ದಾನ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿ ನಿಜ ಇಲ್ಲಿ ಕೆಲವು ಸಲ ಊಟ ಎಲ್ಲ ಇರುತ್ತಂತೆ. ಖುಷಿ ಆಯಿತು. ನಾವು ಯಾವಾಗಲಾದರೂ ನಮ್ಮ ಕೈಲಿ ಆದಾಗ ನಾವು ತಂದ್ಕೊಡ್ಬೇಕು ಅಂತ ಕೂಡ ಅಂದ್ಕೊಂಡೆ. ಅಲ್ಲಿಂದ ನೋಡಿ ಸೇಮ್ ನಮಗೆ ಏನು ಈ ಮಂತ್ರಾಲಯಕ್ಕೆ ಬಂದಾಗ ಒಂಥರ ಫೀಲ್ ಬರುತ್ತಲ್ಲ, ಅದೇ ಥರ ನನಗೆ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ಬಂದಿರೋದ್ರಿಂದನೋ ಏನೋ ನಂಗೆ ಆ ಎನ್ವಿರಾನ್ಮೆಂಟು ಮತ್ತು ಒಂಥರ ಪಾಸಿಟಿವ್ ವೈಬು. ನಾನು ಹೇಳಿದ್ನಲ್ಲ, ತುಂಬ ದಿನದಿಂದ ಅಂದ್ಕೊಂಡಿದ್ರು ಕೂಡ ಬರೋದಕ್ಕಾಗಿರಲಿಲ್ಲ, ಇವತ್ತು ಬಂದ್ವಿ ಅಂತ. ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಈಗ ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದೀನಿ. ರಾಯರ ಬಗ್ಗೆ ಹೇಳೋದಾದರೆ ನಾನು ಒಂದು 4 ವರ್ಷಗಳ ಹಿಂದೆನೇ ಅನಿಸುತ್ತೆ, ನಾನು 3-4 ವರ್ಷದ ಹಿಂದೆ ರಾಯರ ವ್ರತದ ಬಗ್ಗೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ರಾಯರಿದ್ದಾರೆ ಅಂತ ಇತ್ತೀಚೆಗೆ ತುಂಬ ಜನ ರಾಯರ ಭಕ್ತರಿದ್ದಾರೆ. ಯಾಕಂದರೆ ಅದು ಅವ್ರ ಅನುಭವಕ್ಕೆ ಬಂದಿರುತ್ತೆ. ಅದು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಆಗಿರ್ಬೋದು, ರಾಯರನ್ನು ನೆನೆಸ್ಕೊಂಡ್ರೆ ಏನು ಬೆಟ್ಟದಂತೆ ಬಂದಂಥ ಕಷ್ಟ ಮಂಚಿನಂತೆ ಕರ್ಗೋಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು, ಅವರು ಸಿಕ್ಬಿಟ್ಟು ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಅವರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದಾಗ ನಿಜ ತುಂಬ ಖುಷಿ ಆಯಿತು. ಅದಾದಮೇಲೆ ಒಳಗಡೆ ಬಂದ್ವಿ. ನಾನು ಒಳಗಡೆ ಬಂದಾದ್ಮೇಲಂತೂ ನಂಗೆ ಇನ್ನೂ ಒಂಥರ ಫುಲ್ ಮೈಂಡು ಒಂಥರ ಕಾಮ್ ಅಂತ ಅನ್ನಿಸ್ತು. ನಡ್ಕೊಂಡು ಹೋಗ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಮನಸ್ಸಲ್ಲಿ ಇರೋದನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡು ಪ್ರತಿ ಹೆಜ್ಜೆ ಇಡಬೇಕಾದ್ರೂ ರಾಯರನ್ನ ನೆನೆಸ್ಕೊಂಡು ರಾಯರ ಹತ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಪ್ರೇ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ಕೂಡ ಇಸ್ಕೊಂಡ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಪ್ರಸಾದ ತಿಂದು ನೆಕ್ಸ್ಟ್ ನಾವು ದೀಪಕ್ ಜ್ಯುವೆಲ್ರಿಗೆ ಹೋಗಬೇಕಿತ್ತು. ನಿಯರೇನೆ ಅದು, ಚಿಕ್ಕಳ್ಳಿ ಇರೋವಂಥದ್ದು. ಅಲ್ಲಿ ನವೀನ್ ಅವ್ರದ್ದು ಹವಳ ಇದಾಗಿತ್ತಲ್ಲ, ಒಡೆದೋಗಿತ್ತಲ್ಲ, ಅದು ಹೊಸ ರಿಂಗ್ ಮಾಡೋಕ್ಕೆ ಹೇಳಿದ್ವಿ. ಅದು ಹೊಸ ರಿಂಗ್ ರೆಡಿ ಆಗಿದೆ. ಸೊ ಆ ರಿಂಗ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಆ ರಿಂಗ್ನ ಕಲೆಕ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬ ಸಕ್ಕದಾಗಿ ಮಾಡಿದರು. ನವೀನ್ ಅವರಂತೂ ಮುಂಚೆ ಇದ್ದಿದ್ದ ಡಿಸೈನ್ಗಿಂತ ಈ ಡಿಸೈನ್ ಇನ್ನೂ ಚೆನ್ನಾಗಿದೆ ಬಿಡು ಅಂತ ಅಂದ್ಬಿಟ್ಟು ಖುಷಿಯಾಗಿ ಅದನ್ನು ಕೂಡ ಈಸ್ಕೊಂಡು ನಾವೀಗ ಹೊರಟಿದ್ದೀರಾ ಎಲ್ಲಿಗೆ? ರಾಯಲ್ ಮಾರ್ಟಿಗೆ ಹೋಗ್ಬೇಕಂತೆ. ಅಲ್ಲಿ ತನಕ ಸಮಾಧಾನ ಆಗಲ್ಲ ಅವನಿಗೆ. ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಜ್ಯುವೆಲ್ಸ್ಗೆ ಹೋಗಿ 31ನೇ ತಾರೀಕು ಬಂದಿರೋ ಸಂಬಳನ ಅದು 5ನೇ ತಾರೀಕು ಹಾಗೆ ಗೊತ್ತಿಲ್ಲ, ಖಾಲಿ ಮಾಡಿಸ್ಬಿಡ್ತಾರೆ. ಮಾಡಿಸ್ಬಿಡಕ್ ನನ್ನ ಅಪ್ಪ ಏನೋ ಅಮ್ಮ ಕಾಲ್ ಮಾಡ್ತೈತೆ. ರಾಯಲ್ ಮಾರ್ಟಿಗೆ ಬಂದ್ವಿ. ಬಂದಿದ ತಕ್ಷಣ ಅಥರ್ವ ಏನು ಮಾಡ್ದ ಅಂದರೆ, ಅವನು ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡೋಗಿದ್ದ. ಬಟ್ ನಂಗೆ ಸಮಯ ಇಲ್ಲ ಅಂತ ನಾವು ಬೇಗ ಹೊರಟ್ಬಿಟ್ಟಿದ್ವಿ. ಆವಾಗ ಪಿಯಾನೋ ನೋಡ್ಕೊಂಡಿದ್ದ, ಪಿಯಾನೋನ ತೊಗೊಬೇಕು ಅಂತ ಅಂದ್ಬಿಟ್ಟು ಬಂದಿದ ತಕ್ಷಣ ಎತ್ತಾಕೊಂಡು, ಅಮ್ಮ ನೋಡಿ ಏನು ತೊಗೊತೀರಾ ತೊಗೊಳ್ಳಿ, ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಅಂತ ಹೇಳ್ದೆ. ದುಡ್ಡು ಬಗ್ಗೆ ಅವನು ನನಗೆ ಹೇಳ್ತಾ ಇದ್ದಾನೆ ಯೋಚನೆ ಮಾಡಬೇಡ ಅಂತ ಅಂದ್ಬಿಟ್ಟು. ಬಟ್ ಅವ್ನಿಗೆ ಯಾವ ಥರ ಅಂತ ಅಂದರೆ, ಖುಷಿಯಾಗಿ ಏನು ಬೇಕು ತೊಗೊಳ್ಳಿ ಅಂತ ನನಗೆ ಹೇಳ್ತಾ ಇದ್ದೆ. ನಂಗೆ ನಗು ಬರ್ತಾಯಿತ್ತು ಒಂದು ಕಡೆ, ಇನ್ನೊಂದು ಕಡೆ ದುಡ್ಡೇ ಇಲ್ವಲ್ಲ ಅಥರ್ವ ನೀನು ಕೊಡ್ಸಂಗೆ ಆದಾಗ ನಾನು ಖುಷಿಯಾಗಿ ತೊಗೋತೀನಿ ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದೆ. ಸೊ ಇಲ್ಲಿ ಪಾತ್ರೆಗಳ ಹತ್ರ ಬಂದಾದ್ಮೇಲಂತೂ, ಅಮ್ಮ ನೋಡಿ ಅಮ್ಮ ಎಷ್ಟು ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ತೊಗೊಳ್ಳಿ ಅಮ್ಮ ಅಂತ ಇದ್ದ. ಇರೋ ಪಾತ್ರೆಗಳನ್ನ ತೊಳೆದು ಅದನ್ನು ನೀಟಾಗಿ ಎತ್ತಿಟ್ಕೊಳ್ಳೋಕ್ಕೆ ನಂಗೆ ಸಮಯ ಆಗ್ತಿಲ್ಲ ಅಂತ ಅಂದರೆ ಮೇ ಬಿ ತಪ್ಪಾಗುತ್ತೆ ಅನಿಸುತ್ತೆ. ಸಮಯ ಇರುತ್ತೆ, ಬಟ್ ನಾವು ಸಮಯನ ಮಾಡ್ಕೊಬೇಕು. ಆದರೆ ಈ ವರ್ಕಿಂಗ್ ವುಮೆನ್ಸ್ದು ಪಾಡು ನಿಮಗೆ ಗೊತ್ತೇ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲಿ ದುಡಿದು ಸಂಜೆ ಬಂದು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟೆಗೆ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟರಲ್ಲೇ ಮುಗ್ದೋಗ್ಬಿಟ್ಟಿರುತ್ತೆ, ರಾತ್ರಿ ಆಗೋಗಿರುತ್ತೆ. ಇದ್ರ ಮಧ್ಯೆ ಸ್ವಲ್ಪ ಕ್ಲೀನಿಂಗು ಅದು ಇದು ಅಂತ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಬೋದು. ಆದರೆ ನಮ್ಮ ದೇಹಕ್ಕೆ ಏನು ರೆಸ್ಟೇ ಇಲ್ದಿರೋ ಥರ ಕೆಲಸ ಮಾಡಿಕೊಂಡು ಎಲ್ಲನೂ ನಿಭಾಯಿಸ್ತೀನಿ ಅಂದಾಗ ನಿಜವಾಗ್ಲೂ ಕೆಲವು ಸಲ ಸ್ಟ್ರೆಸ್ಫುಲ್ ಅನಿಸುತ್ತೆ ಲೈಫು. ಏನಕ್ಕೆ ಬೇಕು ಇದು ಒಂದು ಜೀವನನ ಅಂತೆಲ್ಲ ಕೆಲವು ಸಲ ಅನಿಸ್ಬಿಡುತ್ತೆ. ಬಟ್ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದೇನೇ ಲೈಫು. ಬಟ್ ಈ ಸ್ಟ್ರಗಲ್ ಮಧ್ಯೆನೂ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ. ಆ್ಯಂಡ್ ಈ ಜಾರ್ ನೋಡಿದೆ, ಜಸ್ಟ್ 199 ರುಪೀಸ್ ಇತ್ತು. ನನಗೂ ಕೂಡ ಭಾಳ ಇಷ್ಟ ಆಯಿತು. ಸೊ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ.
ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ ನೋಡೋದೇನಿಲ್ಲ, ಇದನ್ನು ತೊಗೊಂಡೆ. ಆದರೆ ಅದನ್ನು ತೊಗೊಂಡು ಬಂದು ಮನೆಗೆ ಸ್ವಲ್ಪ ಹೊತ್ತಿಗೆ ನಮ್ಮ ಅಥರ್ವ ಅದನ್ನು ಡಮ್ ಅನಿಸ್ತಾ, ಅಂದರೆ ಹೊಡೆದಾಕ್ತಾ. ಸೊ ತೊಗೊಂಡಿದ್ದು ಯೂಸ್ಗೆ ಆಗಲಿಲ್ಲ, ಅದು ಜಸ್ಟ್ ಅದು ನಮ್ಮ ಮನೆಗೆ ಬಂದು ಹೊಡೆದೋಗ್ಬೇಕು ಅಂತ ಇತ್ತು ಅನಿಸುತ್ತೆ, ಅದು ಹಾಗೆ ಹೊಡೆದೋಯ್ತು. ಆ್ಯಂಡ್ ನಾನು ಅದನ್ನು ಮುಂಚಿತವಾಗಿ ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಅದ್ರ ಬಗ್ಗೆ ಹೇಳ್ಬಿಡ್ತಾ ಇದ್ದೀನಿ. ಇನ್ನು ಇವರಿಲ್ಲಿ ಪಿಯಾನೋನ ಟೆಸ್ಟ್ ಮಾಡಿಸ್ತಿದ್ದಾರೆ, ಬರುತ್ತಾ ಮ್ಯೂಸಿಕ್ಕು ಏನು ಅದು ಇದು ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಇಲ್ಲಿ ಒಂದು ವಾಲ್ ಫ್ಯಾನ್ ತೊಗೊಂಡು ಬಂದಿದ್ವಿ, ಅದು ರೊಟೇಷನೇ ಆಗಲಿಲ್ಲ, ಒಂದೇ ಕಡೆ ಅಷ್ಟೇ ಗಾಳಿ ಬೀಸುತ್ತೆ. ಹಾಗಾಗಿ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನವೀನ್ ಅದನ್ನು ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ನಾವು ಬಂದು ಸಾಂಬಾರಿದೆ, ತರಕಾರಿ ಸಾಂಬಾರು. ಈಗ ಅದಕ್ಕೇ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ಕೊತಾ ಇದ್ವಿ. ರೈಸ್ ಕೂಡ ಇಟ್ಟಿದ್ವಿ. ನವೀನವ್ರಿಗೆ ಸ್ವಲ್ಪ ಕಾಯಿ ತುರ್ಕೊಡಿ ಅಂತಂದೆ. ಮ್ಯೂಟ್ ಮಾಡೋಕ್ಕಂದ್ರೆ ಒಂದು ನಿಮಿಷ. ಕಾಯಿ ತುರ್ಕೊಡಿ ಅಂದೆ, ಕಾಯಿ ತುರ್ಕೊಡ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಒಂದಿಷ್ಟು. ನವೀನವ್ರು ಕಿಚನಲ್ಲಿ ಇದ್ರೆ ನನಗೆ ಮಜನೇ ಇರಲ್ಲ ಅಡುಗೆ ಮಾಡೋಕ್ಕೆ, ಅಲ್ವಾ? ಇಲ್ಲ ಅಂದರೆ ಹಾಂ ಇದ್ರೆ ಅಂತ ಇದೆಯಾ? ನೀವು ಇಲ್ಲ ಅಂದರೆ ಅಂದಿದ್ದು ನಾನು. ನೀವಿಲ್ಲ ಅಂದರೆ ನನಗೆ ಕಿಚನಲ್ಲಿ ಇರೋಕ್ಕೆ ಬೇಜಾರಾಗುತ್ತೆ. ಏನೂ ಇಲ್ಲ, ನಿಮಿಷ. ಚೂರು ಕಡಲೆಬೇಳೆ ಸೀದೋಗ್ಬಿಡ್ತು. ನಾವೆಲ್ವ ತಿನ್ನೋರು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಕಾಯಿ ತುರಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು. ಮನೆಗೆ ಬಂದಿದ ತಕ್ಷಣ ನವೀನ್ ಅವರು ನನಗೆ ಈ ತರಕಾರಿನೆಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಟ್ಟಿದ ತಕ್ಷಣ ನಾನು ಸಾಂಬಾರು ಬಿಸಿಗೆ ಇಟ್ಬಿಟ್ಟು ರೈಸ್ಗೂ ಕೂಡ ಮಾಡೋದಕ್ಕೆ ಇಟ್ಬಿಟ್ಟು ಈಗ ಪಲ್ಯ ಮಾಡ್ಕೊತಾ ಇದ್ದೀನಿ. ನನಗೆ ಈ ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಊಟದ ಜೊತೆಗೆ ಈ ಥರ ಪಲ್ಯಗಳು, ಸೈಡ್ ಪಲ್ಯಗಳಿದ್ದರೆ ಒಂಥರ ವೆಜ್ ತಿನ್ನೋದಕ್ಕೂ ಬೇಜಾರು ಅಂತ ಅನ್ಸಲ್ಲ. ಆದರೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನಾನು ಹೇಳ್ತಾ ಇರ್ತೀನಿ ನವೀನ್ಗೆ, ನೀವು ಫ್ರೀ ಇದ್ದಾಗ ಸ್ವಲ್ಪ ನನಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಬಿಡಿ, ಈ ಥರ ಪಲ್ಯಗಳು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅವರು ಬ್ಯುಸಿ ಆಗಿಬಿಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಮೈಂಡಿಗೆ ನನಗೆ ಇತ್ತೀಚೆಗೆ ತುಂಬ ಬಂದ್ಬಿಡ್ತು. ಈ ಕೆಲಸ ಅದು ಇದು ಅಂತ ಅಂದ್ಕೊಂಡು ಆರೋಗ್ಯನ ಮರಿತಾ ಇದ್ದೀನಿ. ನನಗೆಲ್ಲೋ ಸ್ಟ್ರೆಸ್ಫುಲ್ ಅನಿಸ್ತಾ ಇದೆ ಜೀವನ ಅಂತ ಎಲ್ಲೋ ಒಂದು ಕಡೆ ಇತ್ತೀಚೆಗೆ. ನಿಮ್ಗೆ ಗೊತ್ತಿರ್ಬೋದು, ಈಗ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ. ಸೊ ನನಗೆಲ್ಲೋ ಅನ್ನಿಸ್ತಾ ಇತ್ತು ನನ್ನ ಹೆಲ್ತ್ ಬಗ್ಗೆನೂ ನಾನು ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತ. ಮತ್ತು ಲೈಫಲ್ಲಿ ಯಾವಾಗಲೂ ನಮ್ಮನ್ನು ನಾವು ಪ್ರಿಯಾರಿಟಿ ಮಾಡ್ಕೊಬೇಕು, ಅವಾಗಷ್ಟೇ ನಾವು ಖುಷಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಯಾವಾಗ್ಲೂ ಬೇರೆದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಾಗ, ನಮಗೆ ನಾವು ಇಂಪಾರ್ಟೆನ್ಸ್ ಕೊಟ್ಕೊಳ್ದೆ ಹೋದಾಗ ನಮ್ಮ ಲೈಫಲ್ಲಿ ಒಂದಷ್ಟು ಏರುಪೇರು ಆಗುತ್ತೆ, ನಮ್ಮ ಹೆಲ್ತಲ್ಲಿ ಆಗಿರ್ಬೋದು, ಮಾನಸಿಕವಾಗಿರ್ಬೋದು. ಸೊ ನನಗದು ರಿಯಲೈಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಇನ್ನೇನೀಗ ಊಟ ಮಾಡಿ ಮಲಗೋದನ್ನೇ, ರೆಸ್ಟ್ ಮಾಡೋದನ್ನೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.